ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಓಡಾಟ ಅಂದ್ರೆ ವಾಹನ ಸವಾರರಿಗೆ ಹೆಣಗಾಟವೇ ಸರಿ. ಹಲವು ತಿಂಗಳ ಹಿಂದೆ ರಸ್ತೆ ಗುಂಡಿಗಳಿಂದ ಸದ್ದು ಮಾಡಿದ್ದ ಪಣತ್ತೂರು ಈಗ ಮತ್ತೆ ಭೀಕರ ಟ್ರಾಫಿಕ್ನಿಂದ ಸದ್ದು ಮಾಡ್ತಿದೆ. ಸುರಂಗ ಮಾರ್ಗವಲ್ಲ, ವೈಟ್ ಟಾಪಿಂಗ್ ಅಲ್ಲ, ಆಫ್ ರೋಡ್. ಮಣ್ಣಿನ ರಸ್ತೆಯಲ್ಲೇ ವಾಹನ ಸವಾರರ ಹೆಣಗಾಟ. ಅಬಬಾ, ಹೇಗಿದೆ ನೋಡಿ ನಮ್ಮ ಬೆಂಗಳೂರಿನ ರಸ್ತೆ. ವೈಟ್ ಟಾಪಿಂಗ್ ಮಾಡ್ತೀವಿ, ಸುರಂಗ ರಸ್ತೆ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತಲೇ ಇದೆ. ಆದ್ರೆ ಇಲ್ಲಿ ನೋಡಿ ಬೆಂಗಳೂರಿನ ವಾಹನ ಸವಾರರು ಹೇಗೆ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋದನ್ನ. ಐದು ಪಾಲಿಕೆ ಆಗಿವೆ. ಗ್ರೇಟರ್ ಬೆಂಗಳೂರು ಅನ್ನೋ ಹೆಸರು ಕೂಡ ಬಂದಿದೆ. ಹೆಸರು ಬದಲಾಗೋದ್ರ ಜೊತೆ ಕೆಸರು ಗದ್ದೆಯ ರಸ್ತೆಗಳು ಸಿಕ್ಕಿವೆ. ಪಣತ್ತೂರು ಮುಖ್ಯ ರಸ್ತೆ ದುರಸ್ತಿ ಮೇಲೆ ಬಂದಾಗಿದೆ. ಆದ್ರೆ ಇಲ್ಲಿರ್ತಕ್ಕಂಥ ವಾಹನ ಸವಾರರು ನಿತ್ಯ ಇಲ್ಲಿ ನರಕವನ್ನ ನೋಡ್ತಾ ಇದೆ. ಯಾಕಂದ್ರೆ ಸರಿಯಾದ ರಸ್ತೆಗಳಿಲ್ಲದೆ ಸುತ್ತಾಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಇದೆ. ಸೊ ಈ ಒಂದು ಭಾಗದಲ್ಲಿ ಆಗ್ತಾ ಇರತಕ್ಕಂಥ ಟ್ರಾಫಿಕ್, ವಾಹನ ಸವಾರರು ಅನುಭವಿಸುವಂತ ಪರದಾಟ ಇತ್ತೀಚೆಗೆ ಭಾರಿ ವೈರಲ್ ಆಗಿತ್ತು. ನನಗೆ ಅದೇ ಸ್ಪಾಟ್ ಅಲ್ಲಿ ತೋರ್ತಾ ಹೋಗ್ತೀನಿ. ಇದೇ ಸ್ಪಾಟ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ವಿಪರೀತವಾದ ವಾಹನ ಘಟನೆ ಕಂಡು ಬಂದಿದೆ. ಇದೇನು ರಸ್ತೆನಾ ಅಥವಾ ಏನಾದ್ರು ಆಫ್ ರೋಡ್ ರ್ಯಾಲಿ ಮಾಡ್ತಾ ಇದಾರ ವಾಹನ ಸವಾರರು ಅಂತಕ್ಕಂಥ ಒಂದು ಆಶ್ಚರ್ಯ ಕೂಡ ನೋಡುಗರನ್ನ ಕಾಡಿತ್ತು. ಯಾಕಂದ್ರೆ ಅಷ್ಟೊಂದು ಹದಗೆಟ್ಟಿತ್ತು ಇಲ್ಲಿನ ಪರಿಸ್ಥಿತಿ. ನೀವೇನ್ ನೋಡ್ತಾ ಇದ್ದೀರಾ ಸದ್ಯದ ಪರಿಸ್ಥಿತಿ ಇದು. ಆದ್ರೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಏನು ವೈರಲ್ ಆದಂತ ವಿಡಿಯೋನ ಗಮನಿಸಬಹುದು. ಇದೇ ಒಂದು ಜಾಗದಲ್ಲಿ ಘಟನೆ ನಡೆದಿತ್ತು. ವಾಹನ ಸವಾರರು ಪೂರ್ತಿಯಾಗಿ ಇಕ್ಕಟ್ಟಿಗೆ ಸಿಲುಕಿದ್ರು, ಪರದಾಟವನ್ನ ಮಾಡಿದ್ರು. ಏನು ಮುಂದಕ್ಕೆ ಅಥವಾ ಹಿಂದಕ್ಕೆ ತೆರಳಲಿಕ್ಕೆ ಆಗದೇ ಇರೋಷ್ಟು ಇಲ್ಲಿ ದಟ್ಟಣೆ ಉಂಟಾಗಿತ್ತು. ಮತ್ತೊಂದು ಭಾಗದಲ್ಲಿ ನೀವೇನು ಗಮನಿಸ್ತೀರಾ, ಈ ಒಂದು ಕಿರಿದಾದ ಜಾಗ ಮೋರಿ ಅಂತ ಜಾಗದಲ್ಲೂ ಕೂಡ ಬೈಕ್ ಸವಾರರು ಮುನ್ನುಗ್ಗಿ ಬರ್ತಾ ಇದ್ರು. ಔಟರ್ ರಿಂಗ್ ರೋಡ್ ಕಡೆಯಿಂದ ಪಣತ್ತೂರು ಮಾರ್ಗದಲ್ಲಿ ಓಡಾಡುವ ಜನರ ಪಾಡು ದಯನೀಯವಾಗ್ತಿದೆ. ಪಣತ್ತೂರು ಮುಖ್ಯ ರಸ್ತೆಯನ್ನ ರಸ್ತೆ ಕಾಮಗಾರಿಯಿಂದಾಗಿ ಬಂದ್ ಮಾಡಲಾಗಿದೆ. ಹೀಗಾಗಿ ಈ ರಸ್ತೆಯನ್ನೇ ನಂಬಿದ್ದ ವಾಹನ ಸವಾರರು ನಿತ್ಯ ಸರ್ಕಸ್ ಮಾಡ್ತಿದ್ದಾರೆ. ಏನ್ ಇವತ್ತಲ್ಲ, ಹೆಚ್ಚು ಕಮ್ಮಿ 1.5 ತಿಂಗಳಾಯ್ತು ಈ ರೋಡು. ಹಿಂಗಾಗಿ ಏನ್ ಮಾಡೋದು ಹೇಳಿ, ನಾವೆಲ್ಲ ಈ ಮಂಡಳಲ್ಲಿ ಓಡಾಡ್ಕೊಂಡು ನಮ್ಮ ಗಾಡಿ ಹೊಸ ಗಾಡಿ ಇದೆ, 2 ವರ್ಷ ಕೂಡ ಆಗಿಲ್ಲ, ಗಾಡಿ ಹಾಳಾಗಿ ಹೋಗ್ಬಿಡ್ತಂದು ಚಕಾಬ್ದಾರ್ ಬರಿಂಗೆಲ್ಲ ಹೋಗ್ಬಿಟ್ವು. ಏನೋ ಒಂದು ಇದಕ್ಕೊಂದು ದಾರಿ ಮಾಡ್ಬೇಕಪ್ಪ ಏನಾದ್ರು. ಬೇಕಾವಲ್ಲ ಅಂತ ಇಲ್ಲಿ ಓಡಾಡಕ್ಕೆ ಆಗಲ್ಲ ಬಿಡು, ಅಷ್ಟೊಂದು ಟ್ರಾಫಿಕ್ ಇರ್ತೈತೆ. ಔಟರ್ ರಿಂಗ್ ರೋಡ್ನ ಕಾಡು ಬಿಸನಹಳ್ಳಿಯಿಂದ ಬಳಗೆರೆ, ಗುಂಜೂರು ಕಡೆ ತೆರಳುವ ಮಂದಿ ಬೆಳ್ಳಂದೂರು ರೋಡ್ ರೈಲ್ವೆ ನಿಲ್ದಾಣದ ಸರ್ವಿಸ್ ರಸ್ತೆ ಮೂಲಕ ಸಾಗಬೇಕು. ಆದ್ರೆ ಇಲ್ಲಿಯೂ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಇದರಿಂದಾಗಿ ಮಾರತಹಳ್ಳಿ ಬ್ರಿಡ್ಜ್, ಕುಂದಲಹಳ್ಳಿ ಮೂಲಕ ಸುತ್ತಿ ಬರಬೇಕಿದೆ. ಅದು ಕಷ್ಟ ಸಾಧ್ಯ ಅನ್ನೋ ಕಾರಣಕ್ಕೆ ಹಾಗೂ ಹೀಗೂ ಹೋಗ್ಬಿಡೋಣ ಅಂತ ಬರುವ ಸವಾರರು ಪೀಕ್ ಅವರ್ನಲ್ಲಿ ಗಂಟೆಗಟ್ಟಲೆ ಇಲ್ಲಿ ಲಾಕ್ ಆಗ್ತಿದ್ದಾರೆ. ಇಲ್ಲಿ ರೋಡ್ಗಳು ತುಂಬಾ ಕೆಟ್ಟದಾಗಿದೆ. ಈ ಬೆಳಗ್ಗೆನೂ ಗಾಡಿ ರಿಪೇರಿ ಮಾಡಿಸ್ಕೊಂಡು ಬಂದಿದ್ದೀನಿ. ನಮಗೆ ಈ ರೋಡಲ್ಲಿ ಇನ್ನೊಂದು ಮೈಕೈ ನೋವು ಸಿಕ್ಕಾಪಟ್ಟೆ. ಓಡಿಸಿ ಇದನ್ನ ಯಾರಾದ್ರೂ ರೋಡ್ ಅಂತಾರ? ನೀವೇ ನೋಡಿ ಸರ್, ಈ ಕಡೆ ಅಂತ ವರ್ಸ್ಟ್ ಇನ್ಯಾವುದೂ ಇಲ್ಲ. ನಮಗೆ ಎಲ್ಲ ಕಡೆ ಇದ್ದೇವೆ, ಬಟ್ ಇಲ್ಲಂತೂ ದಿವಸ ನರ್ಕ. ಆ ಕಡೆಯಿಂದ ಬರ್ತಾರೆ, ಮೋರಿಯಿಂದ ಬರ್ತಾರೆ, ಈ ಕಡೆಯಿಂದ ಬರಬೇಕು. ದಿವಸ ಒಂದೊಂದು ಅಡ್ವೆಂಚರ್ ಆಗ್ಬಿಟ್ಟಿದೆ ಮನೆಗೆ ರೀಚ್ ಆಗೋದು. ಪಣತ್ತೂರು ರಸ್ತೆ ಕಾಮಗಾರಿ, ಈ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಕಾರ್ಯ ಆದಷ್ಟು ಬೇಗ ಮುಗಿಲಪ್ಪ ದೇವ್ರೆ ಅಂತ ವಾಹನ ಸವಾರರು ಬೇಡಿಕೊಳ್ಳುತ್ತಿದ್ದಾರೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.